ಬ್ಲಾಗ್ಸ್ ಅಂದ್ಬಿಟ್ಟು ಇವತ್ತು ಬಂದು ನಾವೆಲ್ಲಿದ್ದೀವಿ ಅಂತ ಹೇಳಿದ್ರೆ ಟಾಪ್ ಒನ್ ಯೂಟ್ಯೂಬ್ ಕ್ರಿಯೇಟರ್ ಆಗುತ್ತಾ ದತ್ತ ಬೆನ್ನೂರವರ ಮನೆ ಹತ್ರ ಇದ್ದೀವಿ. ಈ ಲೊಕೇಶನ್ ಬಂದು ಚಂದಾಪುರ ಇಂದ ಮತ್ತೆ 7 ಕಿಲೋಮೀಟರ್ ಬರುತ್ತೆ. ಇವರು ಬಂದು ಫಸ್ಟ್ ಯೂಟ್ಯೂಬ್ ಚಾನಲ್ ಕೂಡ ವರ್ಲ್ಡ್ ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ಇಲ್ಲಿ ಬಂದು ವರ್ಲ್ಡ್ ಫಸ್ಟ್ ಯೂಟ್ಯೂಬ್ ಚಾನಲ್ ಅಂತ ಇದೆ. ಅದೇ ರೀತಿ ಅವ್ರದ್ದು ಯಾವ್ಯಾವುದು ಯೂಟ್ಯೂಬ್ ಚಾನಲ್ಸ್ ಇದೆ ಫ್ಯಾಮಿಲಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದು ಇವರ ಕೆರಿಯರ್ ಅಂತ ನೋಡೋದಾದ್ರೆ 2016 ಬಂದು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಅಬಲ್ 10 ಇಯರ್ಸ್ ಆಗುತ್ತೆ. ಯೂಟ್ಯೂಬ್ ಜರ್ನಿನಲ್ಲಿ ಬಂದು ಒಂದು ಕೂಡ ಕಾರ್ ಮಾಡಿದ್ದಾರೆ. ನಾವು ನೋಡಿರೋ ಪ್ರಕಾರ ಯಾವ ಯೂಟ್ಯೂಬರು ಕೂಡ ಈ ಥರ ಕಾರ್ ಮೇಲೆ ಯೂಟ್ಯೂಬ್ ಅಂತ ಯಾವುದು ಮೆನ್ಷನ್ ಮಾಡಿರಲ್ಲ. ಇವರು ಕೂಡ ಯೂಟ್ಯೂಬು ಮತ್ತು ಫೇಸ್ಬುಕ್ಕು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಕಾರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಇದರಿಂದಲೇ ಅರ್ನಿಂಗ್. ಇನ್ನು ನೆಕ್ಸ್ಟ್ ನಾವು ಇವರ ಮನೆ ಅಂತ ನೋಡೋದಾದ್ರೆ ಫಸ್ಟ್ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೆಕ್ಸ್ಟ್ ಮನೆ ನೋಡೋದಾದ್ರೆ ಹೋಗ್ತೂರು ಅಂತ ನೋಡೋದಾದ್ರೆ ಇವ್ರ ಹತ್ರ ಬಂದು ಇದೆ. ನೆಕ್ಸ್ಟ್ ಎಂಟ್ರೆನ್ಸ್ ಅಂತ ನೋಡೋದಾದ್ರೆ ಮನೆಯಲ್ಲಿ ಬಂದು ಎಂಟ್ರಿ ಅಂತ ನೋಡೋದಾದ್ರೆ ಅವ್ರದ್ದು ಫ್ಯಾಮಿಲಿ ಫೋಟೋಸ್ ಏನಿದೆ ಅವರು ಬಂದು ಅವರು ಓಲ್ಡ್ ಫೋಟೋಸ್ ಫ್ಯಾಮಿಲಿ ಫೋಟೋಸ್ ಇದೆ. ಮತ್ತು ವೈಫು ಇವರು ಬಂದು ತಾಯಿ ಇವ್ರಿಗೆ ಎಂಟೈರ್ ಫ್ಯಾಮಿಲಿ ಫೋಟೋ ಇದೆ. ನೆಕ್ಸ್ಟ್ ಅಂತ ನೋಡೋದಾದ್ರೆ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ರೈಟ್ ಸೈಡ್ ಒಂದು ಡೈನಿಂಗ್ ಇದೆ. ನೆಕ್ಸ್ಟ್ ಬಂದು ಸ್ಟೇರ್ ಕೇಸ್ ಕೂಡ ಇದೆ. ಇವರು ಬಂದು ಅಪ್ಪ ಅಮ್ಮ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಂಟ್ರೆನ್ಸಲ್ಲಿ ಹೋಗ್ಬೇಕಾದ್ರೆ ತುಂಬ ಗಿಡ ಇದೆ. ಗ್ರೀನರಿನ ಲೈಕ್ ಮಾಡಿದರೆ ಎಷ್ಟು ಅನಿಸುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ನೋಡೋದಾದರೆ ಇವರು ಬಂದು ದತ್ತ ಬೆನ್ನೂರವರು. ಇವರು ಬಂದು ಇವರು ಬ್ರದರ್ ಕೂಡ. ಇಬ್ಬರು ಕೂಡ ಟಾಪ್ ಒನ್ ಯೂಟ್ಯೂಬ್ ಚಾನಲ್ನಲ್ಲಿ ಗೋಲ್ಡ್ ಬಟನ್ನ ತಗೊಂಡಿರೋದು. ನೆಕ್ಸ್ಟ್ ಇದೆಲ್ಲ ನೋಡೋದಾದ್ರೆ ಇದು ಬಂದು ಅವ್ರ ಅಪ್ಪ ಅಮ್ಮ. ನೆಕ್ಸ್ಟ್ ಮನೆ ಅಂತ ನೋಡೋದ್ರೆ ಫಸ್ಟ್ ಒನ್ ಬಂದು ನಿಮಗೆ ಔಟರ್ ಲುಕ್ ನೋಡ್ತಾ ಇದ್ರು ಕೂಡ ಟಾಪ್ ಒನ್ ಯೂಟ್ಯೂಬಲ್ಲಿ ಯಾವ್ಯಾವ ಥರ ಇದೆ. ಇವ್ರದ್ದು ಬಂದು ಫಸ್ಟ್ ಯಾವ ಥರ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾರೆ ಪ್ರೈಸಲ್ಲಿ ಆ ಥರ. ಇನ್ನು ಚಾನಲ್ಸ್ ಅಂತ ನೋಡೋದಾದ್ರೆ ನೀವು ನೋಡ್ಬೋದು 3 days ಆಫ್ಲೈನ್ ಕ್ಲಾಸ್, ಯೂಟ್ಯೂಬ್ ಮಾಸ್ಟರ್ ಕ್ಲಾಸ್ ಕೂಡ. ಇದರಲ್ಲಿ ಏನೇನಿದೆ ಸಿಲ್ವರ್ ಕ್ಲಾಸ್ ಅಂತ ಇದೆ, ಗೋಲ್ಡ್ ಕ್ಲಾಸ್ ಅಂತ ಇದೆ, ಡೈಮಂಡ್ ಕ್ಲಾಸ್ ಅಂತ ಇದೆ. ಟ್ರೈನಿಂಗ್ ವರ್ಕ್ ಅಪ್ ಟು 5 lakh rupees ಇದೆ. ನೆಕ್ಸ್ಟ್ ಇದರಲ್ಲಿ ನೋಡೋದಾದ್ರೆ ಒನ್ಲಿ ಆಫ್ಲೈನ್ ಕ್ಲಾಸ್ ಕೂಡ ಇದೆ. ಇದರಲ್ಲೂ ಕೂಡ ಸೇಮ್ ಸಿಲ್ವರ್ ಕ್ಲಾಸಸ್ ಇರುತ್ತೆ, ಗೋಲ್ಡ್ ಕ್ಲಾಸಸ್ ಇರುತ್ತೆ, ಡೈಮಂಡ್ ಕ್ಲಾಸಸ್ ಇರುತ್ತೆ. ಇವ್ರದ್ದು ಪಾಲಿಸಿ ಬಂದು 1 day ಲರ್ನಿಂಗ್ ಅಂತ ಇರುತ್ತೆ, ಲೈಫ್ ಟೈಮ್ ಅರ್ನಿಂಗ್ ಅಂತ ಇರುತ್ತೆ. ಬನ್ನಿ ಇವಾಗ ನಾವು ಕರ್ನಾಟಕದ ಟಾಪ್ ಒನ್ ಯೂಟ್ಯೂಬರು ದತ್ತ ಬೆನ್ನೂರವ್ರನ್ನ ಮೀಟ್ ಮಾಡೋಣ. ಆಯ್ತು ಸರ್, ನಮಸ್ತೆ. ಗಿರೀಶ್ ಅಂತ. ಇವರು ಬಂದು ಟಾಪ್ ಒನ್ ಕರ್ನಾಟಕದ ಯೂಟ್ಯೂಬರ್, 2 ಪ್ಲೇ ಗೋಲ್ಡ್ ಬಟನ್ನ ತಗೊಂಡಿರುವಂಥ ದತ್ತ ಬೆನ್ನೂರವರು. ನಮಗೆ ಯೂಟ್ಯೂಬ್ನ ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ಅಥವಾ ಯೂಟ್ಯೂಬ್ನ ಮಾಡೋಕ್ಕೆ ಇವರೇ ಇನ್ಸ್ಪಿರೇಷನ್ನು. ಇವತ್ತು ಇಲ್ಲಿ ಬಂದಿದ್ದೀವಿ, ಇವ್ರನ್ನ ಮೀಟ್ ಮಾಡೋಣ. ಏನು ಹೇಳ್ತಾರೆ ನೋಡೋಣ. ಥ್ಯಾಂಕ್ ಯು ಸರ್. ಸೊ ನಾವು ಏನಂತ ಇನ್ಸ್ಪಿರೇಷನ್ ಅಂತಲ್ಲ. ಸೊ ನೀವು ಮಾಡೋ ಕೆಲಸನೇ ನಿಮಗೂ ಕೂಡ ಮಾಡ್ತಾ ಇದ್ರೆ ನಿಮಗೂ ಕೂಡ ಅದು ಒಂದು ಬೆನಿಫಿಟನ್ನು ಸಿಗುತ್ತೆ. ಹಾಗಾಗಿ ನಾನೊಂದು ನಮ್ಮ ಸ್ಕಿಲ್ಸ್ಗಳಿಂದ ಏನು ಅರ್ನ್ ಮಾಡಿದೆಯೋ ನಿಮ್ಮ ಸ್ಕಿಲ್ಸಿಂದ ಏನು ಅರ್ನ್ ಮಾಡ್ಬೋದು ಅಂತೇಳಿ ನಾವು ಇವಾಗ ಜಸ್ಟ್ ಹೇಳ್ಕೊಳ್ತಿದ್ದೀವಿ ಸರ್. ಸೊ ಬೇಸಿಕಲಿ ಹೇಳಬೇಕು ಅಂತಂದರೆ ಎಲ್ರಿಗೂ ಒಂದು ಸ್ಕಿಲ್ಸ್ ಇರುತ್ತೆ. ಆ ಸ್ಕಿಲ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಂಡು ಹೇಗೆ ಅರ್ನ್ ಮಾಡೋದು ಅಂತ ಒಂದು ಜಸ್ಟ್ ಹೇಳ್ಕೊಡ್ತಿದ್ದೆವು. ಸೊ ನೀವು ಕೂಡ 4 ಜನಕ್ಕೆ ಇನ್ಸ್ಪಿರೇಷನ್ ಆಗಬೇಕು. ಸೊ ಹಂಗಾಗಿ ನಮ್ಮದು ಒಂದು ಗುರಿ ಅಷ್ಟೇ. ನೀವು ಯಾವಾಗಲೂ ನಾವು ನೋಡ್ತಾ ಇರ್ತೀವಿ ನಿಮ್ಮ ವಿಡಿಯೋದಲ್ಲಿ 1 day ಲರ್ನಿಂಗ್, ಲೈಫ್ ಸ್ಟೈಲ್ ಅರ್ನಿಂಗ್ ಅನ್ನೋದೊಂದು ಪಾಲಿಸಿ ಹೇಳ್ತಾ ಇರ್ತೀರಾ. ಯಾವಾಗಲೂ ಕ್ಲಾಸ್ ಫೀಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಏನಾದರೂ ಒಂದು ಆಫರ್ಸು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಈ ಥರ ಎಲ್ಲ ಹೇಳ್ತಾ ಇರ್ತೀರಾ. ನೀವು ಫಸ್ಟ್ ಒನ್ ಬಂದು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ಯೂಟ್ಯೂಬರ್ಸ್ ಅಂತ ನೋಡೋದಾದ್ರೆ ಸಾಮಾನ್ಯವಾಗಿ ಅವ್ರದ್ದು ಓನ್ ಸ್ಕಿಲ್ ಏನಿದೆ, ಅವ್ರದ್ದು ಅವ್ರದ್ದು ಟ್ಯಾಕಿಂಗ್ ವೀಡಿಯೋಸು ಅವ್ರು ಮಾತ್ರ ನೋಡ್ತಾ ಹೋಗ್ತಾರೆ. ಬಟ್ ನೀವೇನು ಮಾಡ್ತಾ ಇರ್ತೀರ ಅಂದರೆ ಎಲ್ಲ ವೀಡಿಯೋಸಲ್ಲೂ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯೂಟ್ಯೂಬರ್ ಆಗಬೇಕು. ರೆವಿನ್ಯೂ ಬಂದು ವರ್ಲ್ಡಲ್ಲಿ 50 to 60% ಬಂದು ಯೂಟ್ಯೂಬಿಂದ ಸೇರ್ ಆಗ್ತಾ ಇದೆ ಅಂತ ಹೇಳ್ತೀರಾ. ಕರ್ನಾಟಕದಲ್ಲಿ ಕನ್ನಡಿಗರು ಕೂಡ ಯೂಟ್ಯೂಬ್ನ ಜಾಸ್ತಿ ಕಲಿತು ಅರ್ನಿಂಗ್ಸ್ ಮಾಡಬೇಕು ಅನ್ನೋದು ನಿಮ್ಮದು ಒಂದು ಕಾನ್ಸೆಪ್ಟು. ಬಟ್ ನಿಮ್ಮದು ಆ ಕಾನ್ಸೆಪ್ಟ್ ನಮಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಸಾಕಷ್ಟು ಯೂಟ್ಯೂಬರ್ಸ್ನ ನೋಡ್ತಾ ಇರ್ತೀವಿ, ಯಾರು ಕೂಡ ಕ್ಲಾಸ್ನ ಕೊಡ್ತೀವಿ ಅಥವಾ ಟ್ರೈನಿಂಗ್ ಮಾಡ್ತೀವಿ, ಈ ಥರ ಅರ್ನ್ ಮಾಡ್ಬೋದು ಆ ಥರ ಏನು ಹೇಳಲ್ಲ. ಬಟ್ ನೀವು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಮತ್ತು ವಾಟ್ಸಪ್ಪಲ್ಲಿ ಕೂಡ ನೋಡ್ತಾ ಇರ್ತೀವಿ, ಇದೆಲ್ಲ ಮಾಡ್ತಾ ಇರ್ತೀವಿ. ಸೊ ನಮ್ಗೆ ಬೇಸಿಕಲಿ ಏನಂದರೆ ನಾವು ಒಂದಿಷ್ಟು ಕಷ್ಟಪಟ್ಟು ಏನೋ ಬಿಲ್ಡ್ ಮಾಡಿದೆವು. ನಮಗೆ ಗೊತ್ತಿರೋಂಥದ್ದನ್ನು ಒಂದಿಷ್ಟು ಈಸಿಯಾಗಿ ಹೇಳ್ಕೊಡೋಣ. ಜೊತೆಗೆ ಅದನ್ನೇ ನಮ್ಮದು ಗುರಿ ಇರೋದು ಅದನ್ನೇ ಕನ್ನಡದವರು, ಕರ್ನಾಟಕದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬರ್ ಆಗಬೇಕು. ಯಾಕಂದರೆ
ಇಷ್ಟು 55% ರೆವಿನ್ಯೂ ಶೇರ್ ಮಾಡ್ತೀವಿ ಅಂತೇಳಿ ಸೋಷಿಯಲ್ ಮೀಡಿಯಾದಿಂದ ಸುಮಾರು ಜನಕ್ಕೆ ಇವತ್ತು ಗೊತ್ತಿಲ್ಲ. ಸೊ ಯಾಕೆ ಕಂಟೆಂಟ್ ಕ್ರಿಯೇಟರ್ ಜಾಸ್ತಿ ದುಡ್ಡು ಮಾಡ್ತಾರೆ, ಯಾಕೆ ಯೂಟ್ಯೂಬರ್ ಜಾಸ್ತಿ ದುಡ್ಡು ಮಾಡ್ತಾರೆ ಅಂತ ಇದೇ ಒಂದು ರೀಸನ್ಗೆ. ಸೊ ನಮ್ಮ ಜನ ಬೆಳೆದ್ರೆ ನಮಗೂ ಒಂಥರ ಖುಷಿ. ಸೊ ಹೀಗಾಗಿ ಹೌದು, ನಾವು ಇದುವರೆಗೂ ನೋಡ್ತಾ ಇದ್ದೀವಿ. ಫಸ್ಟ್ ಏನಂದ್ರೆ ನಾರ್ಮಲ್ ಆಗಿ ಯೂಟ್ಯೂಬಲ್ಲಿ ಬಂದು ಸಾಮಾನ್ಯವಾಗಿ ಫ್ಯಾಮಿಲಿ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಅಂದ್ರೆ ನಮ್ಮದೇ ಓನ್ ಚಾನಲ್ ಕ್ರಿಯೇಟ್ ಇರುತ್ತೆ, ಅದರಲ್ಲಿ ಒಂದು ಫ್ಯಾಮಿಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೀವಿ. ಆದರೆ ನಾವು ನಿಮ್ಮಲ್ಲಿ ಏನಪ್ಪ ಸ್ಪೆಷಲ್ ನೋಡೋದು ಅಂದರೆ ನಿಮ್ಮ ಎಂಟೈರ್ ಫ್ಯಾಮಿಲಿ ಎಲ್ಲ ಕೂಡ ಯೂಟ್ಯೂಬ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ನಿಮ್ಮ ಬ್ರದರ್ ಆಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು, ಅಥವಾ ನಿಮ್ಮ ಮಕ್ಕಳಾಗಿರ್ಬೋದು, ಇವರೆಲ್ಲ ಬಂದು ಯೂಟ್ಯೂಬ್ ಮಾಡ್ತಾ ಇದ್ದಾರೆ. ಕರೆಕ್ಟ್. ಇದು ಒಂದು ಡಿಫ್ರೆಂಟ್ ಅಂತ ಅನಿಸುತ್ತೆ ನಮಗೆ. ಹೌದು ಸರ್. ಇವಾಗ ನೋಡಿ, ಇವಾಗ ನಾವು ದುಡ್ಡು ಮಾಡ್ತೇವೆ ಅಂತ ಗೊತ್ತಾದ ತಕ್ಷಣ ನಾವು ಎಲ್ಲರೂ ಮಾಡಲೇಬೇಕು, ಜೊತೆಗೆ ಯಾರು ಕಲಿಯೋರಿದ್ರೆ ಅವ್ರಿಗೆ ಮಾಡ್ಕೊಳ್ಳಿ ಅಂತೇಳಿ ಒಂದು ಹೇಳ್ಬೋದು. ಯಾಕಂತಂದರೆ ಇವಾಗ ಎಲ್ಲರೂ ಬೇರೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡೇ ಕೋಟಿ ಅದು ಮಾಡ್ತಿದ್ದಾರೆ. ಅದನ್ನು ತಿಳ್ಕೊಂಡ್ಬಿಟ್ರೆ ನಾವು ದಡ್ರನ್ನಾಗಿದೆ. ಸೊ ನಾವು ಇಂಪ್ಲಿಮೆಂಟ್ ಮಾಡಲೇಬೇಕು. ಅಂದರೆ ಅವಾಗಲೇ ತುಂಬ ಖುಷಿ ಆಯಿತು ಸರ್. ಸೊ ಸರ್ ಅವರು ಎಷ್ಟು ದಿವಸದಿಂದ ವಿಡಿಯೋ ನೋಡ್ತಿದ್ದಾರೆ ಗೊತ್ತಿಲ್ಲ, ನನ್ನ ಬಗ್ಗೆ ತುಂಬ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Last time we talked, you had nothing to say. You chose to walk, give what we had away.